ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 15,000 ಅಶ್ಲೀಲ ವಿಡಿಯೋ ಮತ್ತು 12,000 ಅಶ್ಲೀಲ ಫೋಟೋ ಪ್ರಜ್ವಲ್ ರೇವಣ್ಣನಿಗೆ ಸಾಲು ಸಾಲು ಸಂಕಷ್ಟ ಎದುರಾಗಿದೆ. ಮಾಜಿ ಸಂಸದ ಮಾಜಿ ಸಚಿವರ ಪುತ್ರ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊನೆಗೂ ಬಿಡುಗಡೆ ಭಾಗ್ಯ ದೊರೆಯದೆ ಪ್ರಜ್ವಲ್ ಕಂಗಾಲಾಗಿದ್ದಾರೆ. 15,000 ಅಶ್ಲೀಲ ವಿಡಿಯೋಗಳು ಮತ್ತು 12,000 ಅಶ್ಲೀಲ ಫೋಟೋಗಳು ಪ್ರಜ್ವಲ್ ವಿರುದ್ಧ ನಿಮ್ಮಲ್ಲಿ ಸಂಗ್ರಹವಾದ ಅಷ್ಟು ಡಾಕ್ಯುಮೆಂಟ್ಗಳು ನನಗೆ ಬೇಕು ಅಂತ ಹೇಳಿ ಪ್ರಜ್ವಲ್ ಪರ ವಕೀಲರು ವಕಾಲತ್ತು ವಹಿಸಿದ್ರು. ಕೆಣಕಿದ್ರು ಕೋರ್ಟ್ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದೆ ಪ್ರಜ್ವಲ್ ಪರ ವಕೀಲರನ್ನ. ಹೆಣ್ಣು ಮಕ್ಕಳ ಘನತೆಗೆ ಧಕ್ಕೆ ತಂದ 12,000 ವಿಡಿಯೋಗಳು ನಿಮಗೆ ಬೇಕೇನು? ಹೆಣ್ಣು ಮಕ್ಕಳ ಸ್ವಾಭಿಮಾನಕ್ಕೆ ಧಕ್ಕೆ ತಂದಂತಹ 15,000 ಫೋಟೋಗಳು ನಿಮಗೆ ಬೇಕೇನು ಅಂತ ಹೇಳಿ ವಕೀಲರ ಜೊತೆ ಕೇಳ್ಕೊಂಡಿದ್ದಾರೆ. ಎಸ್, ಇದು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣರ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಕೋರ್ಟ್ನಲ್ಲಿ ಪ್ರಜ್ವಲ್ ಪರ ವಕೀಲರು ಪ್ರಜ್ವಲ್ ವಿರುದ್ಧ ದಾಖಲಾಗಿರ್ತಕ್ಕಂತಹ ಈ ಪ್ರಕರಣದಲ್ಲಿ ಅತ್ಯಂತ ಮುಖ್ಯ ಅಂತ ಕರೆಸಿಕೊಳ್ಳೋ ಅಷ್ಟು ಅಶ್ಲೀಲ ಏನು ವಿಡಿಯೋಗಳಿದಾವೋ ಅದನ್ನು ನಾನು ನೋಡಬೇಕು ಅಂತ ಹೇಳಿದ್ರು. ಯಾರು? ಪ್ರಜ್ವಲ್ ಪರ ವಕೀಲರು. ಬರೀ ಅಶ್ಲೀಲತೆಯೇ ತುಂಬಿರ್ತಕ್ಕಂತಹ ವಿಡಿಯೋವನ್ನು ನೀವ್ಯಾಕೆ ನೋಡ್ತೀರಿ ಅಂತ ಕೇಳ್ತು ಕೋರ್ಟು. ಗೌರವಾನ್ವಿತ ನ್ಯಾಯಪೀಠ ಕೇಳ್ತು. ಪ್ರಜ್ವಲ್ ಪರ ವಕೀಲರು ಯಾವುದೇ ಲಜ್ಜೆ ಇಲ್ಲದೆ ಕೇಳ್ಕೊಂಡ್ರು ನನಗೆ ನೋಡಬೇಕು ಅಂತ ಹೇಳಿ. ಆ ಅಶ್ಲೀಲತೆ ತುಂಬಿರ್ತಕ್ಕಂತಹ ವಿಡಿಯೋಗಳನ್ನು ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಪ್ರಜ್ವಲ್ ರೇವಣ್ಣನಿಗೋಸ್ಕರ ಕಾನೂನಿನಲ್ಲಿ ಬದಲಾವಣೆ ತರೋದಕ್ಕೆ ಆಗೋದಿಲ್ಲ ಅಂತ ಕೋರ್ಟು. ಮಾಜಿ ಸಂಸದನಾಗಿರಬಹುದು, ಮಾಜಿ ಸಚಿವನ ಪುತ್ರನಾಗಿರಬಹುದು, ಮಾಜಿ ಪ್ರಧಾನಿಯ ಮೊಮ್ಮಗನಾಗಿರಬಹುದು, ಅಂದ ಮಾತ್ರಕ್ಕೆ ಕಾನೂನಿನಲ್ಲಿ ಬದಲಾವಣೆ ತರೋದಕ್ಕಾಗಲ್ಲ ಅಂತ ಹೇಳ್ತು ಕೋರ್ಟು. ಪ್ರಜ್ವಲ್ ರೇವಣ್ಣರ ಪರ ವಕೀಲರ ಮುಖ ಮಂಕಾಯಿತು. ಪ್ರಜ್ವಲ್ ಪರ ವಕೀಲರಿಗೆ ಮುಖ ಭಂಗ. ಪ್ರಜ್ವಲ್ ವಿಡಿಯೋ ಮತ್ತೆ ಸಂಚಲನ ಮೂಡಿಸ್ತಾ ಇದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಕೆರಳಿದ ಕೋರ್ಟ್ ಪ್ರಜ್ವಲ್ ರೇವಣ್ಣನಿಗಾಗಿ ಕಾನೂನು ಬದಲಾಗೋದಿಲ್ಲ ಅಂದ್ರೆ ಈ ಹಿಂದೆ ಇದೇ ವಕೀಲರು ಎಲೆಕ್ಷನ್ನ ಹೊತ್ತಿನಲ್ಲಿ ಮಾಜಿ ಸಂಸದನ ವಿರುದ್ಧ ಷಡ್ಯಂತ್ರವನ್ನು ರೂಪಿಸಲಾಗಿತ್ತು. ಎಲೆಕ್ಷನ್ನ ಸಂದರ್ಭದಲ್ಲಿ ಆ ವಿಡಿಯೋವನ್ನು ವೈರಲ್ ಮಾಡಲಾಗಿತ್ತು. ಆತನೊಬ್ಬ ಸಂಸದ ಸ್ಥಾನದ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ನಿಂತುಕೊಂಡಿದ್ದ. ಹಾಗಾಗಿ ಇದು ರಾಜಕೀಯ ಪ್ರೇರಿತವಾದಂಥ ಒಂದು ಪ್ರಕರಣ ಅಂತೇಳಿ ಈ ಹಿಂದೆ ವಾದ ಮಾಡಿದ್ರು ಪ್ರಜ್ವಲ್ ಪರ ವಕೀಲರು. ಆದರೆ ಈ ಬಾರಿಯ ತನ್ನ ವಕಾಲತ್ತಿನಲ್ಲಿ ಸಂಭವಿಸಿದ ಎಡವಟ್ಟಿನಲ್ಲಿ ಇಡೀ ನ್ಯಾಯಪೀಠ ಕೆರಳಿದೆ. ಪ್ರಜ್ವಲ್ ವಿರುದ್ಧದ ದಾಖಲೆಗಳನ್ನು ಕೇಳಿದ್ದ ಪ್ರಜ್ವಲ್ ಪರ ವಕೀಲ ದಾಖಲೆ ಕೇಳುತ್ತಿದ್ದಂತೆಯೇ ಕೆರಳಿದ ಗೌರವಾನ್ವಿತ ನ್ಯಾಯಪೀಠ ಮಹಿಳೆಯರ ಅಶ್ಲೀಲ ವಿಡಿಯೋ ನಿಮಗೆ ಯಾಕೆ ಕೊಡಬೇಕು? ಮಹಿಳೆಯರ ಬೆತ್ತಲೆ ವಿಡಿಯೋ ನೋಡ್ತೀರಾ? ಮಹಿಳೆಯರ ಘನತೆಗೆ ಧಕ್ಕೆ ತಂದ ವಿಡಿಯೋ ಕೊಡಕ್ಕಾಗಲ್ಲ ಅಂತೂ ಗೌರವಾನ್ವಿತ ನ್ಯಾಯಪೀಠ ಇತರೆ ಮಹಿಳೆಯರ ಖಾಸಗಿತನಕ್ಕೆ ಉಲ್ಲಂಘಿಸುವ ದಾಖಲೆಗಳು ನಿಮಗೆ ಯಾಕೆ ಕೊಡಬೇಕು? ಅಶ್ಲೀಲತೆಗೂ ಒಂದು ಮಿತಿ ಇರಬೇಕು ಎಂದು ಬೇಸರ ವ್ಯಕ್ತಪಡಿಸಿದಂತಹ ಕೋರ್ಟ್ ಅಶ್ಲೀಲತೆಗೂ ಒಂದು ಮಿತಿ ಬೇಡವಾ? ಆ ವಿಡಿಯೋದಲ್ಲಿ ಒಳಪಟ್ಟ ಅದೆಷ್ಟು ಹೆಣ್ಣು ಮಕ್ಕಳು ಇವತ್ತಿಗೂ ಕಣ್ಣೀರು ಹಾಕ್ತಿದ್ದಾರೆ. ಆ ವಿಡಿಯೋವನ್ನು ತನ್ನ ಸ್ವಂತ ಗಂಡ ನೋಡಿರ್ಬೋದು, ಸ್ವಂತ ಮಕ್ಕಳು ನೋಡಿರ್ಬೋದು, ಸ್ವಂತ ತಂದೆ ನೋಡಿರ್ಬೋದು. ಯಾವುದೋ ಒಂದು ಒತ್ತಾಯಕ್ಕೆ ಮಣಿದು ಆ ಹೆಣ್ಣು ಮರೆತು ಹೋದ ಶೀಲವನ್ನು ಗಮನಿಸಿದ ಊರವರ ಮುಂದೆ ನಡೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗದ ಅದೆಷ್ಟು ಮಹಿಳೆಯರು ನೊಂದುಕೊಂಡು ಕೊರಕೊಂಡು ಸಾಯ್ತಾ ಇದ್ದಾರೆ. ಇವೆಲ್ಲವೂ ಇರುವ ಹೊತ್ತಲ್ಲಿ ವಕೀಲರೊಬ್ಬರು ವಿಡಿಯೋ ನೋಡಬೇಕು ಅಂದರೆ ಗೌರವಾನ್ವಿತ ನ್ಯಾಯಪೀಠ ಕೆರಳಿತು. ಬೆತ್ತಲೆ ವಿಡಿಯೋವನ್ನು ನೋಡ್ತೀರಿ ನೀವು? ಯಾಕೆ ಕೊಡಬೇಕು? ಮಹಿಳೆಯರ ಸ್ವಾಭಿಮಾನಕ್ಕೆ ಮತ್ತು ಮಹಿಳೆಯರ ಮಾನಕ್ಕೆ ಕಂಟಕವಾಗಿರೋ ಬರೀ ಸೆಕ್ಸ್ ಮಾತ್ರ ತುಂಬಿರುವಂತಹ ವಿಡಿಯೋವನ್ನು ನಿಮಗೆ ಯಾಕೆ ನಾವು ತೋರಿಸ್ಬೇಕು ಅಂತ ಕೇಳ್ತು. ನೋಡಿ, ಒಂದು ಮಾಜಿ ಪ್ರಧಾನಿಯ ಮೊಮ್ಮಗ ಆಗಿದ್ದ ಮಾತ್ರಕ್ಕೆ, ಒಂದು ಮಾಜಿ ಸಚಿವನ ಪುತ್ರ ಆಗಿದ್ದ ಮಾತ್ರಕ್ಕೆ, ಒಬ್ಬ ಮಾಜಿ ಮುಖ್ಯಮಂತ್ರಿಯ ಸಂಬಂಧಿ ಆಗಿದ್ದ ಮಾತ್ರಕ್ಕೆ ಕಾನೂನಿನಲ್ಲಿ ಬದಲಾವಣೆ ತರೋದಕ್ಕೆ ಆಗಲ್ಲ ಅಂತ ಹೇಳ್ತು.
ಪ್ರಜ್ವಲ್ ವಿರುದ್ಧದ ವಿಡಿಯೋಗಳು ಈ ಹಿಂದೆ ಲ್ಯಾಬ್ನಲ್ಲಿ ಪರಿಶೀಲನೆಗೆ ಒಳಪಡಿಸಿದಾಗ ಅವೆಲ್ಲವೂ ಕೂಡ ನೋಡಿ, ಪ್ರಜ್ವಲ್ ರೇವಣ್ಣರ ವೈರಲ್ ಆದಂತಹ ವಿಡಿಯೋಗಳ ಪೈಕಿ ಆ ವಿಡಿಯೋದ ಒಳಗೆ ಪ್ರಜ್ವಲ್ ರೇವಣ್ಣರ ಕಾಣಿಸಿಕೊಂಡಂತಹ ಅಂಗಾಂಗಗಳು ಮತ್ತು ಪ್ರಜ್ವಲ್ ರೇವಣ್ಣರ ಅಂಗಾಂಗಗಳಿಗೂ ಕೂಡ ಸಾಮೀಪ್ಯ ಇತ್ತು. ಆ ವಿಡಿಯೋದಲ್ಲಿದ್ದಂತಹ ವ್ಯಕ್ತಿ ಪ್ರಜ್ವಲ್ ರೇವಣ್ಣನೇ ಎನ್ನುವಂತಹದ್ದು ಸಾಬೀತಾಗಿತ್ತು. ಇನ್ನು ಆ ವಿಡಿಯೋದಲ್ಲಿ ಕಾಣಿಸಿಕೊಂಡಂತಹ ಸೋಫಾ ಸೆಟ್ ಆಗಿರಲಿ, ಆ ವಿಡಿಯೋದಲ್ಲಿ ಕಾಣಿಸಿಕೊಂಡಂತಹ ವಿಂಡೋ ಆಗಿರಲಿ, ಆ ವಿಡಿಯೋದಲ್ಲಿ ಕಾಣಿಸಿಕೊಂಡಂತಹ ವಿಂಡೋದ ಪರದೆಯಾಗಿರಲಿ, ಇವೆಲ್ಲವನ್ನೂ ಕೂಡ ನೋಡಿ, ಒಂದು ಫೊರೆನ್ಸಿಕ್ಕು ಸುಮ್ಮನೆ ಒಂದು ವಿಡಿಯೋವನ್ನು ಪರಿಶೀಲನೆ ಮಾಡೋದಿಲ್ಲ. ಆ ವಿಡಿಯೋದಲ್ಲಿ ಕಾಣಿಸಿಕೊಂಡಂಥ ಆಬ್ಜೆಕ್ಟನ್ನು ಕೂಡ ಪರಿಶೀಲನೆಗೆ ಒಳಪಡಿಸ್ತಾರೆ. ಆ ವಿಡಿಯೋದಲ್ಲಿ ಕಾಣಿಸಿಕೊಂಡಿರ್ತಕ್ಕಂಥ ಅಷ್ಟು ವಸ್ತುಗಳು ಜೀವಂತವಾಗಿ ಸಂಸದನ ಮನೆಯಲ್ಲಿ ಅಥವಾ ಮಾಜಿ ಸಂಸದನಿಗೆ ಸಂಬಂಧಪಟ್ಟಂಥ ಕಟ್ಟಡದಲ್ಲಿತ್ತ ಎನ್ನುವಂತಹ ಪರಿಶೀಲನೆ ಕೂಡ ನಡೆಯಿತು. ಆ ಎಲ್ಲ ಪರಿಶೀಲನೆ ಮತ್ತು ಪರಿಶೋಧನೆಯ ಬಳಿಕವೇ ಆ ವಿಡಿಯೋದಲ್ಲಿರ್ತಕ್ಕಂತಹದ್ದು ಪ್ರಜ್ವಲ್ ರೇವಣ್ಣ ಎನ್ನುವಂತಹದ್ದು ಸಾಬೀತಾಯಿತು. ಅದಾದ ನಂತರ ಈ ಪೆನ್ ಡ್ರೈವ್ ಪ್ರಕರಣದ ಪ್ರಮುಖ ಸಾಕ್ಷಿ ಅಂತ ಹೇಳಿದ್ರೆ ಮನೆ ಕೆಲಸದವಳ ಸ್ಯಾರಿಯಲ್ಲಿ ಅಂದ್ರೆ ಸೀರೆಯಲ್ಲಿ ಸಿಕ್ಕಂತಹ ಪ್ರಜ್ವಲ್ ರೇವಣ್ಣರ ವೀರ್ಯಾಣು, ಅದು ಪ್ರಜ್ವಲ್ ರೇವಣ್ಣರದ್ದೇ ಎನ್ನುವಂತಹದ್ದು ಕೂಡ ಸಾಬೀತಾಯಿತು. ಇದಕ್ಕಿಂತ ಮತ್ತಿನ್ಯಾವ ಸಾಕ್ಷಿ ಬೇಕು? ಈ ಎಲ್ಲ ವಿಚಾರಗಳ ಎಡೆಯಲ್ಲಿ ಈಗ ಮತ್ತೊಂದು ಹೊಸ ವಿವಾದ, ಅದು ಪ್ರಜ್ವಲ್ ವಿರುದ್ಧವಿರತಕ್ಕಂತಹ ವಿಡಿಯೋವನ್ನು ನೋಡಬೇಕು ಅಂತ ಕೇಳಿದ ವಕೀಲರಿಗೆ ಕೋರ್ಟ್ ಈಗ ತಪರಾಕಿ, ಜೊತೆಗೆ ಆ ವಿಡಿಯೋವನ್ನು ತೋರಿಸೋದಕ್ಕಾಗೋದಿಲ್ಲ ಅಂತ ಹೇಳಿ ಕೋರ್ಟ್ ಹೇಳಿದೆ. ಇದು ಪ್ರಜ್ವಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮೇಜರ್ ಡೆವಲಪ್ಮೆಂಟ್.